ಏಷ್ಯಾದಲ್ಲಿ ಇಂಥ ದೊಡ್ಡ ಅಕ್ವೆಡಕ್ಕು 10 ಕಿಲೋಮೀಟರ್ ಮೇಲೆ ಇಡೀ ಏಷ್ಯಾದಲ್ಲಿ ಎಲ್ಲೂ ಮಾಡಿದ್ದಿಲ್ಲ. ಅಂಥದನ್ನ ನಾವು ಎತ್ತಿನ ನೀರನ್ನ ಕೊಡ್ಲಿಕ್ಕೆ ಈ ಅಕ್ವೆಡಕ್ಟ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸ ನೋಡ್ಬಿಟ್ಟು ಅವರು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ನನಗೆ ಮೊದಲು ನನ್ನ ಆದ್ಯತೆ ಕುಡಿಯೋ ನೀರಿಗೆ ಎಲ್ಲರಿಗೂ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ, ಅದಕ್ಕೆ ಇದೆಲ್ಲ ನೋಡಾದ್ಮೇಲೆ ನಾನು ಕಾಂಟ್ರಾಕ್ಟ್ಗಳನ್ನ ಬರೆದು ಏನೇನು ಸಮಸ್ಯೆ ಇದೆ ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೆ. ಎರಡನೇದು, ಮೊನ್ನೆ ಕೂಡ ನಾನು ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರ ಏನು ನಾವು ಬ್ಯಾಲೆನ್ಸಿಂಗ್ ರಿಸರ್ವೈರ್ ಇತ್ತು ಅದಕ್ಕೆ ವಿಸಿಟ್ ಮಾಡಿ ಪರಿಸ್ಥಿತಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ. ಅದ್ರ ಮುಂದಕ್ಕೆ ಕ್ಯಾಬಿನೆಟ್ ಅಲ್ಲಿ ಆ ವಿಚಾರ ಏನಿದೆ ಅಂತ ಹೇಳಿ ನಾನು ಮಂಡಿಸ್ತೇನೆ. ಸೊ ಈಗ ಹೇಮಾವತಿ ಇರ್ಬೋದು, KRS ಇರ್ಬೋದು, ಮತ್ತು ಯಾವುದೇ ಇದಿರ್ಬೋದು, ಈಗೆಲ್ಲ ನೀರು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಮಳೆ. ನಾನು ಎಲ್ಲಾ ಮಂತ್ರಿಗಳಿಗೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆ ಮೀಟಿಂಗ್ ಮಾಡಿ ಆ ನೀರನ್ನ ಮತ್ತು ಡ್ಯಾಮ್ ಸೇಫ್ಟಿ, ಫಸ್ಟ್ ನೀರನ್ನ ಸುಮ್ಮನೆ ಸಮುದ್ರಕ್ಕೆ ಹೋಗುವಂತದ್ದು ನೀರಲ್ಲ, ನಾವೇನ್ ತಮಿಳುನಾಡು ಕೊಡಬೇಕು ಕೊಡೋಣ, ಮಿಕ್ಕಿದ್ದ ನೀರನ್ನ ಹೀಗೆ ಕೂಡಲೇ ಕೆರೆಗಳನ್ನ ತುಂಬಿಸ್ಲಿಕ್ಕೆ ತೀರ್ಮಾನ ಮಾಡಬೇಕು. ನೀವೇ ICC ಮೀಟಿಂಗ್ ಅನ್ನ ಮಾಡಿ ಅಂತ ಹೇಳಿ ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ. ಸೊ ಅವ್ರು ಮಾಡಿ ಫಸ್ಟ್ ನಿನ್ನೆ KRS ಓಪನ್ ಮಾಡಿದ್ದಾರೆ. ಇವತ್ತು ಮುಂದಕ್ಕೆಲ್ಲ ನಾನು ಕೆರೆಗಳನ್ನ ಜೊತೆಗೆ ಚಾನೆಲ್ ಓಪನ್ ಮಾಡಕ್ ಹೇಳಿದ್ದಾರೆ. ಇವು ಕೂಡ ವಾಸು ಜಯಚಂದ್ರ ಮಾತಾಡಿದ್ದಾರೆ. ಈ ಭಾಗದಲ್ಲೂ ಕೂಡ ಆ ನೀರನ್ನ ಬರ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಕೆಲಸವನ್ನ ನಾನು ಮಾಡ್ತೇನೆ. ಇದು ಮೂಲ. ಆಮೇಲೆ 30ನೇ ತಾರೀಕು ಮೀಟಿಂಗ್ ಇಟ್ಟಿದ್ದೆ, ಅದು ಸೋಮಣ್ಣವರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ 4ಕ್ಕೂ 5ನೇ ತಾರೀಕು ಮಾಡಿ ಅಂತ. ಸೊ ಅದನ್ನ ನಮ್ಮ ಇದ್ರದ್ದು ಲಿಂಕ್ ಅದನ್ನು ಕೂಡ 3-4 ದಿನ ಮುಂದಕ್ಕೆ ಹಾಕಿ ಅವ್ರು ಬರಲಿ, ಅವರು ಕೂಡ ಮನವರಿಕೆ ಆಗಿದೆ. ಸೊ ಅದಾದ್ಮೇಲೆ ಒಂದು ಎಲ್ಲ ಶಾಸಕರನ್ನ ಕರೆದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಯಾರಿಗೂ ಸಮಸ್ಯೆ ಅವರಿಗೆ ಅತ್ತ ದರಿ ಇತ್ತ ಪುಲಿ ಅನ್ನೋದು ಅಭಿಪ್ರಾಯ. ಸರ್ವರಿಗೂ ಸಮಪಾಡು ಸಮಪಾಡು. ನಾವು ಹೇಳ್ತಾ ಇದ್ದಾರೆ ಅವೆಲ್ಲ ಯಾವ ಸಮಸ್ಯೆ ಇಲ್ಲ. ಟೆಕ್ನಿಕಲ್ ಟೀಮ್ ಎಲ್ಲ ಕಡೆ ಅದನ್ನ ನಾವು ಹೆಚ್ಚಿಗೆ ಗಮನ ಹರಿಸಿ ಎಲ್ಲ ಕಡೆ ಡ್ಯಾಮ್ ಸೇಫ್ಟಿಗೆ ಏನ್ ಮಾಡ್ಬೇಕು ಮಾಡ್ತೀವಿ.